ಗುರುವೇ ನೀನಪ್ಪ ಶರಣಕ್ಕೆ ಶರಣಪ್ಪ ನಿನ್ನ ಶರಣಕ್ಕೆ. ಓಂ ತತ್ಸತ್ ಪರಬ್ರಹ್ಮ ನೇಮಃ. ದತ್ವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 18ನೇ ಅಧ್ಯಾಯ. ಸೂಚನೆ: ಗುರುವರನಿಗೆರಡನೆಯ ಲಗ್ನವ ಹರುಷದಿಂ ಗುರು ಭಕ್ತ ರಸಗಲ್ ತರುಣಿ ಗೌರಿಯು ಪಾತಿರೊತ್ಯದಿ ನಡೆದು ಸುಖಿಸಿದಳು. ಗೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಗುರು ಬಾಬಾ ಮಹಾರಾಜರು ಮಹಾಸಭೆಯಲ್ಲಿ ವೇದಾಂತ ಶಾಸ್ತ್ರದಲ್ಲೆಲ್ಲ ಸಾರಭೂತವಾದ ಅಜಾತವಾದ ಸಿದ್ಧಾಂತವನ್ನು ಬೋಧಿಸಿ ಸರ್ವರ ಸಂದೇಹಗಳನ್ನು ಪರಿಹರಿಸಿ ಸುಖಿಗಳನ್ನಾಗಿ ಮಾಡಿದರೆಂಬ ವಿಷಯವನ್ನು ಕೇಳಿದರಲ್ಲವೇ. ಮುಂದಿನ ಕಥಾಭಾಗವನ್ನು ಪ್ರೇಮದಿಂದ ಆಲಿಸಿರಿ. ಶ್ರೀ ಬಾಬಾ ಮಹಾರಾಜರು ದತ್ವಾಡದಲ್ಲಿ ಜರುಗಿಸಿದ ಮಹಾಸಭೆಯ ವೃತ್ತಾಂತವನ್ನು ಜನಜನಿತವಾಗಿ ಅನೇಕ ಗ್ರಾಮದವರು ಕೇಳಿ ಮಹಾರಾಜರ ದರ್ಶನಕ್ಕಾಗಿ ತಂಡೋಪತಂಡವಾಗಿ ದತ್ವಾಡಕ್ಕೆ ಬರುತ್ತಿದ್ದರು. ಹಾಗೆ ಬಂದು ಗುರುಮೂರ್ತಿಯನ್ನು ಕಂಡು ಅವರ ಅಮೃತೋ ಉಪದೇಶವನ್ನು ಕೇಳುತ್ತಿದ್ದರು. ಅವರಿಗೆ ಊಟೋಪಚಾರಗಳು ಶ್ರೀ ಬಾಬಾ ಮಹಾರಾಜರವರ ಮನೆಯಲ್ಲಿಯೇ ಸದಾ ದಾಸೋಹದಂತೆ ಜರುಗು ಹತ್ತಿತು. ಮಹಾರಾಜರ ಅಕ್ಕನವರಾದ ತಾಯಕ್ಕನವರು, ಪತ್ನಿಯಾದ ಬಾಯಕ್ಕನವರು ಬಂದು ಹೋಗುವ ಜನರಿಗೆ ಆಯಾಯ ಪಾಕವನ್ನು ಮಾಡಿ ಪ್ರೇಮದಿಂದ ಉಣಬಡಿಸುತ್ತಿದ್ದರು. ತಾಯಕ್ಕ ಬಾಯಕ್ಕನವರು ರಾತ್ರಿ ಹಗಲೆನ್ನದೆ ಕುಟ್ಟುವುದು, ಬೀಸುವುದು, ನೀರು ತರುವುದು, ಅಡಿಗೆ ಮಾಡುವುದು, ಅತಿಥಿಗಳಿಗೆ ಉಣಬಡಿಸುವುದೇ ಮುಂತಾದ ಮನೆ ಕೆಲಸಗಳಲ್ಲಿ ಬೇಸರ ಪಡದೆ ಜಾಗರೂಕತೆಯಿಂದ ನಡೆದುಕೊಳ್ಳುತ್ತಿದ್ದರು. ಅತಿಥಿಗಳನ್ನು ಆಧರಿಸುವುದರಲ್ಲಿ ಅವರಿಗೆ ಹೆಚ್ಚಿನ ಉತ್ಸಾಹ. ಇವರು ಮಾಡುವ ಅತಿಥಿ ಸೇವಾದಿಗಳನ್ನು ಕಂಡು ನೆರೆಹೊರೆಯ ಹೆಂಗಳೆಯರಿಗೆ ಸೋಜಿಗದೊಡನೆ ಬೇಸರಿಕೆ ಉಂಟಾಗಿತ್ತಾಗಲಿ ಆ ತಾಯಕ್ಕ ಬಾಯಕ್ಕನವರಿಗೆ ಬೇಸರಿಕೆ ಎಂಬುದು ಗೊತ್ತಿರಲಿಲ್ಲ. ಬಂದು ಹೋಗುವ ಜನರ ಸೇವೆಯೇ ಜನಾರ್ದನ ಸೇವೆ ಎಂಬುದನ್ನು ಚೆನ್ನಾಗಿ ತಿಳಿದಿದ್ದರು. ಶ್ರೀ ಬಾಬಾ ಮಹಾರಾಜರು ತಮ್ಮ ಅಮೃತೋಪದೇಶದಿಂದ ಸೂಕ್ಷ್ಮ ದೇಹಕ್ಕೆ ತೃಪ್ತಿಪಡಿಸಿದರೆ, ತಾಯಕ್ಕ ಬಾಯಕ್ಕನವರು ಷಡ್ರಸಗಳಿಂದ ಯುಕ್ತವಾದ ಊಟದಿಂದ ಸ್ಥೂಲ ದೇಹಕ್ಕೆ ತೃಪ್ತಿಪಡಿಸುತ್ತಿದ್ದರು. ಆಗಂತುಕ ಜನರು ಸ್ಥೂಲ ಸೂಕ್ಷ್ಮ ದೇಹಗಳಿಂದ ತೃಪ್ತಿ ಹೊಂದಿ ಶ್ರೀಗಳವರನ್ನು ನುತಿಸಿ ನಮಸ್ಕರಿಸಿ ಜಯನಿನಾದ ವಂಗೈದು ಹೋಗುತ್ತಿದ್ದರು. ಮಹಾರಾಜರಿಗೆ 3 ಮಂದಿ, ಸತ್ತುಬಾಯಿ, ಕೃಷ್ಣಾಬಾಯಿ, ತಾರಕ್ಕ ಎಂಬ ಹೆಣ್ಣು ಸಂತಾನವಿತ್ತ ಹೊರತು ಗಂಡು ಸಂತಾನವಿರಲಿಲ್ಲ. ತಾಯಕ್ಕನವರಿಗೆ ನನ್ನ ತವರು ಮನೆಯ ಉತ್ತರೋತ್ತರ ವಂಶಾಭಿವೃದ್ಧಿಯಾಗುವುದಕ್ಕೆ ಗಂಡು ಸಂತಾನವಿಲ್ಲವಲ್ಲ ಎಂಬುದೊಂದು ಚಿಂತೆಯು ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿತ್ತು. ಬಾಯಕ್ಕನ ಮನೋಸಮುದ್ರದಲ್ಲಿಯೂ ಸಹ ನನಗೆ ಪುತ್ರ ಸಂತಾನವಾಗಿಲ್ಲವೆಂಬ ಚಿಂತಾತರಂಗಗಳು ಬುದ್ಧಾಧಕಾರವಾಗಿ ಏಳುತ್ತಿದ್ದವು. ಅಲ್ಲದೆ ನನ್ನ ಸ್ವಾಮಿಗೆ ಪುತ್ರೋತ್ಪತ್ತಿಯ ದಶೆಯಿಂದ 2ನೇ ಲಗ್ನವನ್ನು ಮಾಡಬೇಕೆಂಬ ಯೋಚನಾರೂಪ ಬೀಜವು ಮನೋಭೂಮಿಕೆಯಲ್ಲಿ ಅಂಕುರಿಸಿ ಬೇರು ಬಿಟ್ಟಿತು. ಮತ್ತು ತನ್ನ ಮನಸ್ಸಿನಲ್ಲಿ ಹೀಗೆ ಊಹಿಸಿದಳು: ತ್ರಿವಿಧಿ ತನ ಅರಿಯಲ್ಲದೆ ಮನೆಯು, ವನಜವಿಲ್ಲದ ಕೊಳವು, ಜನ ಪಾಲನಿಲ್ಲ ದೀಹದೇಶ ಮಂಗಲಮ ಧನಿಸದೆಂಬುದು ಶತಸಿದ್ಧ. ಕಮಲಗಳಿಲ್ಲದ ಸರೋವರವು, ರಾಜನಿಲ್ಲದ ರಾಜವು ಶೋಭಿಸದೆಂಬಂತೆ ಪುತ್ರರಿಲ್ಲದ ಮನೆಯು ಶೋಭಿಸುವುದಿಲ್ಲ ಎಂಬ ನೀತಿಕಾರಕ ವಚನವು ಸತ್ಯವಾದುದು. ನನ್ನ ಸ್ವಾಮಿಗೆ 2ನೇ ಲಗ್ನವನ್ನಾದರೂ ಖಂಡಿತವಾಗಿ ಮಾಡಲೇಬೇಕು ಎಂದು ತನ್ನಲ್ಲಿ ತಾನೇ ಯೋಚಿಸುತ್ತಿದ್ದಳು. ಒಂದು ದಿವಸ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿಗೆ ಸೇರಿದ ಗಳತ್ಗಿ ಎಂಬ ಗ್ರಾಮದಲ್ಲಿರುವ ಲಿಂಗನಗೌಡರು ಶ್ರೀ ಬಾಬಾ ಮಹಾರಾಜರವರ ಕೀರ್ತಿ ವಿಶೇಷಗಳನ್ನು ಕೇಳಿ ಅವರ ದರ್ಶನಾರ್ಥ ದತ್ವಾಡಕ್ಕೆ ಬಂದರು. ಶ್ರೀಗಳವರನ್ನು ಕಂಡು ನಮಸ್ಕರಿಸಿ ಆಗ ಅಲ್ಲಿ ನಡೆಯುವ ಶಾಸ್ತ್ರ ಪ್ರವಚನಗಳನ್ನು ಕೇಳುತ್ತಾ ಕುಳಿತರು.
ಪ್ರವಚನವು ಪೂರ್ತಿಯಾದ ನಂತರ ಲಿಂಗನಗೌಡರ ಊಟೋಪಚಾರಗಳು ನಡೆದವು. ಲಿಂಗನಗೌಡರು ತಾಯಕ್ಕ ಬಾಯಕ್ಕನವರ ಸೇವಾ ಸತ್ಕಾರ್ಯಗಳಿಗೆ ಸಂತಸ ಪಡುತ್ತಾ ಬಾಯಕ್ಕನವರಿಗೆ ಪುತ್ರರು ಎಷ್ಟು ಜನರೆಂದು ಕೇಳಿದರು. ಲಿಂಗನಗೌಡರ ಪ್ರಶ್ನೆಗೆ ಪುತ್ರ ಸಂತಾನವಿಲ್ಲ, 3 ಮಂದಿ ಹೆಣ್ಣು ಮಕ್ಕಳು ಮಾತ್ರ ಉಂಟು ಎಂದು ತಾಯಕ್ಕನವರು ಉತ್ತರಿಸಿದರು. ಬಾಯಕ್ಕನವರು, ನಮ್ಮ ಸ್ವಾಮಿಗಳಿಗೆ ಪುತ್ರ ಸಂತಾನದ ದಶೆಯಿಂದ 2ನೇ ಲಗ್ನ ಮಾಡಬೇಕೆಂದು ತಾನು ಯೋಚಿಸಿದ್ದೇನೆ. ತಮ್ಮ ಮನೆಯಲ್ಲಿ ಕೊಡುವ ಕನ್ಯೆಗಳಿದ್ದರೆ ತಿಳಿಸಿರೆಂದು ಆದರಪೂರ್ವಕ ಕೇಳಿದರು. ಅದಕ್ಕೆ ಲಿಂಗನಗೌಡರು, ನನಗೆ ಗೌರಾಬಾಯಿ ಗಂಗಾಬಾಯಿ ಎಂಬ 2 ಹೆಣ್ಣು ಮಕ್ಕಳು, ವೀರನಗೌಡ ಮಲ್ಲನಗೌಡ ಎಂಬ 2 ಗಂಡ ಮಕ್ಕಳು ಇರುತ್ತಾರೆ. ಹೆಣ್ಣು ಮಕ್ಕಳನ್ನು ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಹಿರಿಯ ಮಗಳಾದ ಗೌರಾಬಾಯಿಯು ಪ್ರಾಪ್ತ ವಯಸ್ಕಳಾಗಿರುತ್ತಾರೆ. ಶ್ರೀ ಬಾಬಾ ಮಹಾರಾಜರಿಗೆ ಒಪ್ಪಿಗೆಯಾದರೆ ನಾನು ಪುತ್ರಿಯನ್ನು ಕೊಡಲು ಸಿದ್ಧನಿದ್ದೇನೆ ಎಂದು ಹೇಳಿದನು. ಆ ಮಾತುಗಳನ್ನು ಕೇಳಿ ಬಾಯಕ್ಕನು ಸಂತಸಿದಳು. ತಾಯಕ್ಕನಿಗೂ ಆನಂದವೇ ಆಯಿತು. ಅಲ್ಲಿದ್ದ ಗುರು ಭಕ್ತರೆಲ್ಲರೂ ಸಂತೋಷಿಸಿದರು. ಆದರೆ ಶ್ರೀ ಬಾಬಾ ಮಹಾರಾಜರಿಗೆ 2ನೇ ವಿವಾಹವಾಗಲು ಸಮ್ಮತಿಸುವವರಾರೆಂಬ ಪ್ರಶ್ನೆಯೂ ಹೊರಡಿತು. ತಾಯಕ್ಕನವರು ತಮ್ಮ ತಮ್ಮನಿಗೆ ನಾನು ಹೇಳಿ 2ನೇ ವಿವಾಹಕ್ಕೆ ಸಮ್ಮತಿ ಪಡುವ ಹಾಗೆ ಮಾಡುತ್ತೇನೆಂದು ಹೇಳಿದಳು. ಅಲ್ಲಿದ್ದ ಕೆಲವು ಜನ ಗುರುಭಕ್ತರು ನಾವು ಮಹಾರಾಜರಿಗೆ ಹೇಳಿ ಪುನರ್ ವಿವಾಹಕ್ಕೆ ಒಪ್ಪಿಸುತ್ತೇವೆ ಎಂದು ಹೇಳಿದರು. ಹೀಗೆ ಅವರವರಲ್ಲಿಯೇ ತೀರ್ಮಾನಿಸಿಕೊಂಡು ಈ ಸಂಗತಿಯನ್ನು ಶ್ರೀಗಳವರಿಗೆ ತಿಳಿಸಿ ದ್ವಿತೀಯ ವಿವಾಹಕ್ಕೆ ತಾವು ಸಮ್ಮತಿಯನ್ನೀಯಬೇಕೆಂದು ಕೇಳಿಕೊಂಡರು. ಮತ್ತು ಪುತ್ರ ಸಂತಾನವಾದರೆ ವಂಶವೃಕ್ಷವು ವಿಶಾಲವಾಗುವುದೆಂದು ತಿಳಿಸಿದರು. ಇದಕ್ಕೆ ಶ್ರೀ ಬಾಬಾ ಮಹಾರಾಜರು ಇಂತೆಂದರು, ಕಂದ, ಪುತ್ರರು ನನಗಿಲ್ಲೆಂಬುವ ದತ್ತನಿಧಿ ಮಾತು ಭಕ್ತ ಜನರೇ ನನಗಂ, ಪುತ್ರರು ತಾನಾಗಿರುತ್ತೀರೆ, ಪುತ್ರರನಂ ಬರಬಯಸಿ ಬಾಳ್ವು ಧನಿಷ್ಠಂ. ಎಲ್ಕೆ ಭಕ್ತರೇ, ನೀವೆಲ್ಲರೂ ನನ್ನ ನೆಚ್ಚಿನ ಪುತ್ರರಾಗಿದ್ದೀರಿ. ಹೀಗೆಂದು ನನಗೆ ಪುತ್ರ ಸಂತಾನವಿಲ್ಲವೆಂತಲೂ ಆ ಪುತ್ರ ಸಂತಾನಕ್ಕಾಗಿ 2ನೇ ಲಗ್ನವನ್ನು ಮಾಡಿಕೊಳ್ಳಿರೆಂತಲೂ ನೀವು ಹೇಳುವುದು ನನಗೆ ಸಮ್ಮತವಾಗಿ ತೋರುವುದಿಲ್ಲ ಎಂದು ಹೇಳಿದರು. ಆಗ ತಾಯಕ್ಕನು ಸಲುಗೆಯಿಂದ, ತಮ್ಮ ಬಾಬಣ್ಣ, ನೀನು ಹೇಳುವ ಮಾತುಗಳೆಲ್ಲವೂ ನನಗೆ ಗೊತ್ತಾಗಿವೆ. ಭಕ್ತರೆಲ್ಲರೂ ಪುತ್ರರೆಂಬುದು ನಿಜವಾದ ಮಾತಾದರೂ ಮನೆತನದ ವ್ಯವಹಾರವನ್ನು ಜರುಗಿಸಿಕೊಂಡು ಹೋಗುವುದಕ್ಕೆ ಆ ಭಕ್ತರು ಬರುವುದುಂಟೆ? ಆ ಭಕ್ತರು ನಮ್ಮ ವಂಶೋದ್ಧಾರಕ್ಕೆ ಕಾರಣವಾಗುವುದುಂಟೆ? ನೀನು ವೇದಾಂತದ ಸ್ವಾಮಿ, ನಿನಗೆ ವ್ಯವಹಾರದ ವಿಷಯ ಗೊತ್ತಿಲ್ಲ. ನಾವು ಹೇಳಿದಂತೆ ನೀನು ಕೇಳಲಿಕ್ಕೇ ಬೇಕು. ನೀನು ಮೊದಲೇ ನನ್ನ ತಲೆಯ ಮೇಲೆ ವ್ಯವಹಾರದ ಭಾರವನ್ನು ಇಟ್ಟಿದ್ದೀಯಿ. ನಾನು ನನ್ನ ಗಂಡನ ಮನೆತನವನ್ನೆಲ್ಲ ಬದಿಗೊತ್ತಿ ನಿನ್ನ ಮನೆತನದ ಅಭಿವೃದ್ಧಿಗೆ ಬಂದು ಇಲ್ಲಿರುತ್ತೇನೆ. ನಮ್ಮ ಹೆತ್ತ ತಾಯಿಯು ಮರಣಕಾಲದಲ್ಲಿ ತಮ್ಮನ ಯೋಗಕ್ಷೇಮಗಳನ್ನು ನೀನು ನೋಡಿಕೊಳ್ಳಬೇಕೆಂದು ಹೇಳಿದ್ದಳು. ಆದ್ದರಿಂದ ನೀನು ನನ್ನ ಮಾತಿಗೆ ಪ್ರತ್ಯುತ್ತರವನ್ನು ಕೊಡಬೇಡ. ನಿನಗೆ ಕನ್ಯೆಯನ್ನು ಕೊಡಲು ಈ ಗಳತಗಿ ಗ್ರಾಮದ ಲಿಂಗನಗೌಡರು ಸಮ್ಮತಿಸಿದ್ದಾರೆ. ನಿನ್ನ ಸತಿಯಾದ ಬಾಯಕ್ಕನು 2ನೇ ವಿವಾಹ ಮಾಡಬೇಕೆಂದು ಅಹರ್ನಿಶ ಯೋಚಿಸುತ್ತಾಳೆ. ಅಲ್ಲದೆ ಮನೆಯಲ್ಲಿ ನಾವಿಬ್ಬರೇ ಇರುವುದರಿಂದ ಆಗುಂತರಕ ಸೇವೆಯು ಆನಂದವಾಗಿ ಜರುಗುವುದಿಲ್ಲ. ನಿನಗೆ ಲಗ್ನವಾದ ಮೇಲೆ ಆ 2ನೇ ಕುಟುಂಬವು ಮನೆಗೆ ಬಂದರೆ ಆಗ ಆಗಂತುಕರ ಸೇವೆಯು ಆನಂದವಾಗಿ ಜರುಗುತ್ತದೆ. ನನಗೆ 2ನೇ ಲಗ್ನವು ಬೇಡ. ನನಗೆ ಭಕ್ತರೇ ಮಕ್ಕಳು ಎಂದು ಹೇಳುವ ನಿನ್ನ ವೇದಾಂತದ ಗಂಟು ನಮ್ಮ ಮುಂದೆ ಬಿಚ್ಚಬೇಡ. ನಾನು ಹೇಳಿದಂತೆ ನೀನು ಕೇಳಲೇಬೇಕು ಎಂದು ತಾಯಕ್ಕನವರು ಶ್ರೀಗಳವರನ್ನು ತನ್ನ ಅಧಿಕಾರ ವಾಹಿನಿಯಿಂದ ಒಪ್ಪಿಸಿದಳು. ಆಗಲೇ ಗಳತಗಿ ಲಿಂಗನಗೌಡರ ಹಿರಿಯ ಪುತ್ರಿ ಕನ್ಯಾಮಣಿಯಾದ ಗೌರಾಬಾಯಿಯು ಮಹಾರಾಜರಿಗೆ ಅನುರೂಪಳಾದ ವಧುವೆಂದು ನಿಶ್ಚಯಿಸಿ ಲಗ್ನದ ಮಾಸ ತಿಥಿ ನಕ್ಷತ್ರವಾರವನ್ನು ಭಕ್ತ ಸಮೂಹದವರು ತೀರ್ಮಾನಿಸಿದರು. ಶ್ರೀ ಲಿಂಗನಗೌಡರು ಭಕ್ತ ಸಮೂಹದವರ ನಿರ್ಣಯದ ಪ್ರಕಾರ
ಲಗ್ನ ಸಮಾಚಾರವನ್ನು ತಿಳಿಸಲು ತಮ್ಮ ಗಳತಿಗಿ ಗ್ರಾಮಕ್ಕೆ ಬಂದು ಪತ್ನಿಯಾದ ಗುರ್ಸಿದ್ದವ್ವನಿಗೂ ಪುತ್ರಿಯಾದ ಗೌರಾಬಾಯಿಗೂ ಮತ್ತು ಬಂಧು ಬಳಗದವರಿಗೂ ಶ್ರುತಪಡಿಸಿದರು. ಗೌರಾಬಾಯಿಯು ಮೊದಲೇ ಶ್ರೀ ಬಾಬಾ ಮಹಾರಾಜರವರ ವೃತ್ತಾಂತವನ್ನು ಜನರ ಮುಖದಿಂದ ಕೇಳಿದ್ದಳು. ಅಂತಹ ಮಹಾಪುರುಷನು ನನಗೆ ಪತಿಯಾಗುತ್ತಾನೆಂದರೆ ನನ್ನ ಸಮಾನ ಪುನೀತರಾರೂ ಇಲ್ಲವೆಂದು ಹಿಗ್ಗಿದಳು. ಗೌರಾಬಾಯಿಯು ಸರ್ವ ಶುಭ ಲಕ್ಷಣಗಳಿಂದ ಕೂಡಿದ ಕನ್ಯಾ ರತ್ನವು, ವೀರಶೈವ ಧರ್ಮಾಚಾರಶೀಲಳು, ಪುರಾಣ ಪುಣ್ಯಕಥೆಗಳನ್ನು ಕೇಳುವುದರಲ್ಲಿ ತುಂಬ ಆಸಕ್ತಿವಂತಳು, ಅತಿಥಿಗಳಲ್ಲಿ ದೈವತ್ವ ಭಾವನೆಯನ್ನಿಟ್ಟುವಳು. ಶ್ರೀ ಬಾಬಾ ಮಹಾರಾಜರವರಿಗೆ ಗೌರಾಬಾಯಿಯು ತಕ್ಕ ಕನ್ಯೆಯೆಂದು ಗುರು ಹಿರಿಯರು ಒಪ್ಪಿದರು. ಕೊನೆಗೆ ಕನ್ಯಾದಾತರಾದ ಲಿಂಗನಗೌಡರ ಮನೆಯಲ್ಲಿಯೇ ವಿವಾಹ ಕಾರ್ಯವು ನಡೆಯಿತು. ಬಂಧು ವರ್ಗದವರೆಲ್ಲರೂ ಆ ವಿವಾಹ ಕಾರ್ಯವನ್ನು ವಿಜೃಂಭಣೆಯಿಂದ ಕೊನೆಗಾಣಿಸಿದರು. ಗೌರಾಬಾಯಿಯು ಪ್ರಾಪ್ತ ವಯಸ್ಕಳಾದ್ದರಿಂದ ಶೋಭನ ಪ್ರಸ್ಥವು ನೆರವೇರಿತು. ಪದ್ಧತಿಯಂತೆ ಗೌರಾಬಾಯಿಯು ದತ್ವಾಡಕ್ಕೆ ಪತಿಯೊಡನೆ ಆಗಮಿಸಿದಳು. ದತ್ವಾಡದಲ್ಲಿಯ ಜನರು ಗೌರಾಬಾಯಿಯನ್ನು ಕಂಡು ಬಹು ಸಂತೋಷಪಟ್ಟರು. ಗೌರಾಬಾಯಿಯು ಮನೆತನದ ಕೆಲಸಗಳಲ್ಲಿ ಶ್ರದ್ಧೆ ವಹಿಸಿ ಅಕ್ಕಳಾದ ಬಯಕ್ಕನವರ ಅನುಜ್ಞೆಯಂತೆಯೂ ತಾಯಕ್ಕನವರ ಅಪ್ಪನೆಯಂತೆಯೂ ವರ್ತಿಸುತ್ತಿದ್ದಳು ಮತ್ತು ಪತಿ ಸೇವಾ ನಿರತಳಾಗಿದ್ದಳು. ಬಯಕ್ಕನಲ್ಲಿಯ ಸವತಿ ಮತ್ಸರವು ಎಂದೂ ಇದ್ದಿಲ್ಲ. ಒಬ್ಬರಿಗೊಬ್ಬರು ಅತ್ಯಂತ ಅನುರಾಗವುಳ್ಳವರಾಗಿ ವರ್ತಿಸುತ್ತಿದ್ದರು. ಲೌಕಿಕ ಜನರಂತೆ ಅವರು ಯಾವ ವಿಷಯದಲ್ಲಿಯೂ ಕಲಹಿಸುತ್ತಿರಲಿಲ್ಲ. ಒಬ್ಬರಿಗೊಬ್ಬರು ಅಸೂಯೆ ಪಟ್ಟವರಲ್ಲ. ಅವರ ಮುಖದಿಂದ ಕಠೋರವಾದ ದುಶ್ಶಬ್ದಗಳು ಬರುತ್ತಿರಲಿಲ್ಲ. ಕೋಪತಾಪಗಳು ಅವರ ಹೃದಯವನ್ನು ಅಂಟುತ್ತಿರಲಿಲ್ಲ. ಅವರು ಇಡೀ ಜನ್ಮದಲ್ಲಿ ದೇಹಗಳು ಎರಡಾಗಿದ್ದರೂ ಒಂದೇ ದೇಹದಂತೆ ನಡೆದುಕೊಂಡ ಬಂದ ಮಹಾ ಸದ್ಗುಣ ಸಂಪನ್ನರು, ಸುಶೀಲರು. ಶ್ರೀ ಬಾಬಾ ಮಹಾರಾಜರು ಆ ಪತ್ನಿಯರಿಬ್ಬರಲ್ಲಿ ಸಮತ್ವ ಪ್ರೇಮವನ್ನಿಟ್ಟಿದ್ದರು. ಪತ್ನಿಯರಿಬ್ಬರಲ್ಲಿ ಲೌಕಿಕರಂತೆ ಜಗಳ ಜಂಜಡಗಳಿಲ್ಲದಕ್ಕೆ ತುಂಬ ಸಂತೋಷಿಸುತ್ತಿದ್ದರು. ಅತಿಥಿಗಳಿಗೆ ಪ್ರೇಮದಿಂದ ಊಟೋಪಚಾರಗಳನ್ನು ಮಾಡುತ್ತಿರುವುದನ್ನು ಕಂಡು ಆನಂದ ಹೊಂದುತ್ತಿದ್ದರು. ಗೌರಾಬಾಯಿಯು ಕೆಲವು ಮಾಸಗಳಲ್ಲಿ ಗರ್ಭವನ್ನು ಧರಿಸಿದಳು. ಗರ್ಭ ಚಿಹ್ನೆಗಳು ಹೊರ ತೋರಹತ್ತಿದ್ದವು. ತಾಯಕ್ಕನಿಗೂ ಬಾಯಕ್ಕನಿಗೂ ಆನಂದವಾಯಿತು. ಗರ್ಭದಲ್ಲಿ ಗಂಡು ಶಿಶುವು ಇರಬಹುದೆಂದು ಬಯಕೆಯೂ ಇತ್ತು. ಗೌರಾಬಾಯಿಯ ತವರೂರಿನಲ್ಲಿರುವ ಲಿಂಗನಗೌಡರ ಪುತ್ರಿಯು ಗರ್ಭವತಿಯಾದ ಸಂಗತಿಯನ್ನು ಕೇಳಿ ಸಂತಸಪಟ್ಟು ಹಡವನಗೆಯ ದಶೆಯಿಂದ ಪುತ್ರಿಯನ್ನು ಕರೆಯಲು ದತ್ವಾಡಕ್ಕೆ ಬಂದರು. ಪುತ್ರಿಯನ್ನು ಗಳತಗಿ ಗ್ರಾಮಕ್ಕೆ ಕಳುಹಿಸಿರೆಂದು ಶ್ರೀಗಳವರನ್ನು ತಾಯಕರವರನ್ನು ಕೇಳಿದರು. ಅದಕ್ಕವರು ಒಡಂಬಟ್ಟರು. ಗಳತಗಿ ಗ್ರಾಮಕ್ಕೆ ಹೊರಡಲು ಚಕ್ಕಡಿಯನ್ನು ಏರ್ಪಡಿಸಿ ಶ್ರೀಗಳವರ ಗೌರಾಬಾಯಿಗೆ ತವರೂರಿಗೆ ಹೊರಡಲು ಅಪ್ಪಣೆಯನ್ನಿತ್ತರು. ಗೌರಾಬಾಯಿಯವರು ಪತಿಯ ಚರಣಾರವಿಂದಗಳಿಗೆ ನಮಸ್ಕರಿಸಿ ಚಕ್ಕಡಿಯಲ್ಲಿ ಕುಳಿತು ದತ್ತವಾಡದಿಂದ ಹೊರಟರು. ಚಕ್ಕಡಿಯು ವೇದಗಂಗಾ ನದಿಯ ದಡಕ್ಕೆ ಬಂದಿತು. ಲಿಂಗನಗೌಡರು ಚಕ್ಕಡಿಯನ್ನು ಇಳಿದು ಚಕ್ಕಡಿಯವನಿಗೆ ನಿಧಾನವಾಗಿ ನದಿಯಲ್ಲಿ ಚಕ್ಕಡಿಯನ್ನು ಹೊಡೆದುಕೊಂಡು ಬರಬೇಕೆಂದು ಹೇಳಿ ತಾನು ಕಾಲ್ನಡಿಗೆಯಿಂದ ಆಚೆಯ ದಡಕ್ಕೆ ಹೋಗಿ ಸೇರಿದರು. ಗೌರಾಬಾಯಿಯು ಚಕ್ಕಡಿಯಲ್ಲೇ ಕುಳಿತಿದ್ದರು. ಚಕ್ಕಡಿಯವನು ನಿಧಾನವಾಗಿ ಚಕ್ಕಡಿಯನ್ನು ನದಿಯಲ್ಲಿ ಹೊಡೆದುಕೊಂಡು ಬರುತ್ತಿದ್ದನು. ನದಿಯ ಪ್ರವಾಹದ ಸೆಳೆವಿಗೆ ನದಿಯಲ್ಲಿ ದಾರಿಯು ಕೊರಕಲು ಬಿದ್ದು ಕೆಟ್ಟು ಹೋಗಿತ್ತು. ಚಕ್ಕಡಿಯವನು ಅದನ್ನರಿಯದೆ ಅಲ್ಲಿಯೇ ಚಕ್ಕಡಿಯನ್ನು ಹೊಡೆದುಕೊಂಡು ಬಂದನು. ಕೊರಕಲು ಇದ್ದ ಬಳಿಯಲ್ಲಿ ಚಕ್ಕಡಿ ಅಡ್ಡ ಬಿದ್ದಿತು. ಚಕ್ಕಡಿಯಲ್ಲಿ ಕುಳಿತ ಗೌರಾಬಾಯಿಯು ನದಿಯಲ್ಲಿ ಬಿದ್ದಳು. ಆ ಕೂಡಲೇ ವೇದಗಂಗಾದೇವಿಯು ಪ್ರಸನ್ನಳಾಗಿ ಗೌರಾಬಾಯಿಯನ್ನು ನೀರಿನಿಂದ ಎತ್ತಿ ಹಿಡಿದು ಗೌರಾಬಾಯಿಗೆ ವಿನಾ ಮತ್ತಾರಿಗೂ ಕಾಣಿಸಿಕೊಳ್ಳದಂತೆ ಗೌರಾಬಾಯಿಯನ್ನು ಆಚೆಯ ದಡಕ್ಕೆ ತಂದು ಬಿಟ್ಟು ಅದೃಶ್ಯಳಾದಳು. ಗೌರಾಬಾಯಿಯು ವೇದಗಂಗಾದೇವಿಯನ್ನು ಅತಿ ಭಕ್ತಿಯಿಂದ ಸ್ತುತಿಸಿ ಇಂತೆಂದಳು. ತ್ರಿವಿಧಿ ಪತಿ ದೇವಾಜ್ಞೆಯನ್ನು ಪತಿಕರಿಸಿ ಬಂದಿರುವ ಸತಿಯಳಂ ಕಾಯುವ
ದು ದೂಚಿತವೆಂದರಿದಿಂತು ಗತಿದೋರಿ ಪೊರದೆ ಹೇ ಗಂಗಾ. ತೋಯದಲ್ಲಿ ಕಾಯುವನು ತೋಯಿಸದೆ ಪಿಡಿದತ್ತಿ ಆಯಾಸವಿಲ್ಲ ತಲೆದಡದಿ ತಂದಿಟ್ಟು ತಾಯಿಯೇ ಕನಿಗೆ ಮರೆಯಾದೆ. ನಿಂದು ನನ್ನೊಡನೆ ನೀ ನೊಂದು ಮಾತನ್ನಾಡ ದಂದಲೇ ಮಾಯವಾಗುವುದು ನಿನ್ನಿಗಿದು ಚಂದವೆನಿಸುವುದೇ ಹೇ ಗಂಗಾ. ಈ ರೀತಿಯಾಗಿ ಗೌರಾಬಾಯಿಯು ವೇದ ಗಂಗಾದೇವಿಯನ್ನು ಕುರಿತು ಕೊಂಡಾಡಿ ನನಗೆ ಪ್ರತ್ಯಕ್ಷವಾಗಿ ಒಂದು ಮಾತನ್ನು ಸಹ ನನ್ನೊಡನೆ ನುಡಿಯದೆ ಮರೆಯಾದಿಯಾ ಹೇ ಗಂಗಾ ಭವಾನಿ ಎಂದು ಅನ್ನುತ್ತಾ ಭಕ್ತಿಯಿಂದ ಗಂಗಾ ನದಿಗೆ ನಮಸ್ಕರಿಸಿದಳು. ಲಿಂಗನಗೌಡರು ತನ್ನ ಮಗಳು ಚಕ್ಕಡಿಯಿಂದ ನದಿಯಲ್ಲಿ ಬಿದ್ದು ನೀರಲ್ಲಿ ತೋಯದೆ ದಡೆಗೆ ಬಂದು ನಿಂತಿರುವುದು ಕಂಡು ಚಕಿತನಾದನು. ಚಕ್ಕಡಿಯವನು ಗೌರಾಬಾಯಿಯು ಹೊಳೆಯಲ್ಲಿ ಬಿದ್ದು ಮುಂದಕ್ಕೆ ಕೊಚ್ಚಿಕೊಂಡು ಹೋದಳೇನೋ ಎಂದು ಪ್ರವಾಹದ ಮುಂಭಾಗದೆಡೆಗೆ ನೋಡುತ್ತಿದ್ದನು. ಕೊನೆಗೆ ಆಚೆ ದಡದೆಡೆಗೆ ನೋಡಲು ಅಲ್ಲಿ ನಿಂತುಕೊಂಡಿರುವ ಗೌರಾಬಾಯಿಯನ್ನು ನೋಡಿ ಪರಮಾಶ್ಚರ್ಯ ಹೊಂದಿದನು. ದಾರಿಕಾರರಾದ ಕೆಲವರು ಅಲ್ಲಿಗೆ ಬಂದು ಬಿದ್ದ ಚಕ್ಕಡಿಯನ್ನೆಬ್ಬಿಸಿ ದಡವನ್ನು ಕಾಣಿಸಿದರು. ಅಲ್ಲಿಂದ ಚಕ್ಕಡಿಯು ಸುಗಮವಾಗಿ ಗಳತಗಿ ಗ್ರಾಮವನ್ನು ಸೇರಿತು. ಗುರುಸಿದ್ದವ್ವ ಮುಂತಾದವರೆಲ್ಲರೂ ಗೌರಾಬಾಯಿಯ ನದಿಯಲ್ಲಿ ತೋಯದಂತೆ ದಡದಲ್ಲಿ ಬಂದು ನಿಂತ ಸಂಗತಿಯನ್ನು ಕೇಳಿ ಸೋಜಿಗ ಪಡುತ್ತಾ ಶ್ರೀಗಳವರನ್ನು ಕೊಂಡಾಡಿದರು. ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 18ನೇ ಅಧ್ಯಾಯವು ಮುಗಿದುದು.